ಬಹುತೇಕ ಕ್ಲೈಮ್ಯಾಕ್ಸ್ ಘಟ್ಟ ತಲುಪಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ತನಿಖೆಯ ರಿಮೈಂಡ್ ಅಪ್ಲಿಕೇಶನ್ನಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಬಹುತೇಕ ಕ್ಲೈಮ್ಯಾಕ್ಸ್ ಘಟ್ಟ ತಲುಪಿದೆ ರೇಣುಕಾಸ್ವಾಮಿ ಕೊಲೆ ತನಿಖೆಯ ವಿಚಾರಣೆ. ರಿಮೈಂಡ್ ಅಪ್ಲಿಕೇಶನ್ನಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಕಿಡ್ನಾಪ್ನಿಂದ ಕೊಲೆ ಬಳಿಕ ಶವ ವಿಲೇವಾರಿವರೆಗೂ ನಟನ ಕೈವಾಡ ಹೇಗಿತ್ತು? ಪೊಲೀಸ್ ವಿಚಾರಣೆಯಲ್ಲಿ ನಟ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ನೀಡಿರೋದ್ರೂ ಕೂಡ ಉಲ್ಲೇಖಿಸಲಾಗಿದೆ. ತನ್ನ ಹೆಸರು ಎಲ್ಲೂ ಕೂಡ ಬರದಂತೆ ನೋಡ್ಕೊಂಡಿದ್ದಾರೆ ದರ್ಶನ್. ಮೃತದೇಹ ವಿಲೇವಾರಿ ಮಾಡೋಕೆ ಬರೋಬ್ಬರಿ 30 ಲಕ್ಷ ರೂಪಾಯಿ ಕೊಟ್ಟಿದ್ದಾಗಿ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ ತಮ್ಮ ಹೇಳಿಕೆಯಲ್ಲಿ. ಇನ್ನು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್, ಕ್ಲೈಮ್ಯಾಕ್ಸ್ ಘಟ್ಟ ತಲುಪಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ. ಎಲ್ಲ ಆಯಾಮದಲ್ಲೂ ಕೂಡ ಈಗಾಗಲೇ ತನಿಖೆ ನಡೆದಿರೋ ಅಂಥದ್ದು. ರಿಮೈಂಡ್ ಅಪ್ಲಿಕೇಶನ್ನ ಸಲ್ಲಿಸೋ ಅಂತ ಸಂದರ್ಭ. ಈಗ ಅಪ್ಲಿಕೇಶನ್ನಲ್ಲಿ ಏನೆಲ್ಲ ವಿಷಯಗಳನ್ನು ಉಲ್ಲೇಖಿಸಲಾಗಿದೆ ಪ್ರಜ್ವಲ್? ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಿಮೈಂಡ್ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಆ ಒಂದು ರಿಮೈಂಡ್ ಅರ್ಜಿಯಲ್ಲಿ ಪೊಲೀಸರು ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ದರ್ಶನ್ ರವರ ಸ್ವಇಚ್ಛಾ ಹೇಳಿಕೆಯನ್ನು ನಾವಿಲ್ಲಿ ಗಮನಿಸಲೇಬೇಕು. ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ರವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಅವರೇ ಒಂದು ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆ ಒಂದು ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಈ ಒಂದು ಕೊಲೆ ಪ್ರಕರಣದಲ್ಲಿ ಎಲ್ಲೂ ಕೂಡ ನನ್ನ ಹೆಸರು ಬರಬಾರದು, ಯಾರನ್ನಾರು ಸರೆಂಡರ್ ಮಾಡಿ ಅವರಿಗೆ 30 ಲಕ್ಷ ಹಣವನ್ನ ಪ್ರದೋಷ್ ಮುಖಾಂತರವಾಗಿ 30 ಲಕ್ಷ ಹಣವನ್ನ ಕೊಟ್ಟಿರೋದ್ರ ಬಗ್ಗೆಯೂ ಕೂಡ ಅವರು ಉಲ್ಲೇಖವನ್ನ ಮಾಡಿರುವಂಥದ್ದು. ಅಂದ್ರೆ ಕೊಲೆ ಕಿಡ್ನಾಪ್ ಇಂದ ಹಿಡಿದು ಕೊಲೆ ಮಾಡಿ ಶವ ಎಸೆಯುವವರೆಗೂ ಕೂಡ ದರ್ಶನ್ ರವರ ಪಾತ್ರದ ಬಗ್ಗೆ ಅಲ್ಲಿ ಉಲ್ಲೇಖ ಆಗಿದೆ. ದರ್ಶನ್ ರವರು ಯಾವ ರೀತಿಯಲ್ಲಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಅವರೇ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಯನ್ನು ನಾವಿಲ್ಲಿ ಗಮನಿಸಲೇಬೇಕು. ಮೊದಲಿಗೆ ಯಾವಾಗ ಕೊಲೆ ಆಗುತ್ತೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೋ ಆ ತಕ್ಷಣ ಸಾವನ್ನಪ್ಪಿದ್ದಾನೆ ಅನ್ನುವಂಥ ವಿಚಾರ ಗೊತ್ತಾದಂಥ ತಕ್ಷಣದಲ್ಲಿ ಅವರು ಒಂದು ಮಾತನ್ನ ಹೇಳ್ತಾರೆ, ನನ್ನ ಹೆಸರು ಎಲ್ಲೂ ಕೂಡ ಬರಬಾರ್ದು, ಆರೋಪಿಗಳನ್ನ ಬೇಕಾದ್ರೆ ಸರೆಂಡರ್ ಮಾಡಿಸಿ. ಅನಂತರದಲ್ಲಿ 30 ಲಕ್ಷ ಹಣವನ್ನ ಪ್ರದೋಷ್ಗೆ ಕೊಟ್ಟಿರೋದಾಗಿ ಕೂಡ ಅವರು ಉಲ್ಲೇಖವನ್ನ ಮಾಡಿರುವಂಥದ್ದು. ಪೊಲೀಸರು, ಲಾಯರ್ ಹಾಗೆ ಇಲ್ಲಿ ಶವ ಸಾಗಿಸುವಂತವರಿಗೂ ಕೂಡ ಹಣವನ್ನು ಸೆಟಲ್ ಮಾಡುವಂತ ಉದ್ದೇಶದಿಂದ ಈ ಒಂದು ಹಣವನ್ನು ಕೊಟ್ಟಿರೋದಾಗಿ ಅವರೇ ಸ್ವಇಚ್ಛಾ ಹೇಳಿಕೆಯಲ್ಲಿ ತಿಳಿಸಿರೋದ್ರಿಂದಾಗಿ ಈ ಒಂದು ತನಿಖಾ ಹಂತ ಏನಿದೆ, ತನಿಖೆಯ ಹಂತ ಈಗ ಕ್ಲೈಮ್ಯಾಕ್ಸ್ ಅನ್ನು ತಲುಪಿರುವಂಥದ್ದು. ಆ ಒಂದು ಪ್ರಕರಣದಲ್ಲಿ ದರ್ಶನ್ ರವರ ಪಾತ್ರ ಏನೂ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನ ಕೆಲವರು ಹೇಳ್ತಾ ಇದ್ರಲ್ಲ, ಅಲ್ಲಿ ಈಗ ಅವರ ಸ್ವಇಚ್ಛಾ ಹೇಳಿಕೆ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವಾಗಿದೆ. ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ರವರು ಇದ್ದಾರೆ, ದರ್ಶನ್ ರವರ ಪಾತ್ರ ಕೂಡ ಇದೆ. ದರ್ಶನ್ ರವರ ಪಾತ್ರ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವ್ರು ಯಾಕೆ 30 ಲಕ್ಷ ಹಣವನ್ನ ಕೊಡಬೇಕಾಗಿತ್ತು? ಶವದ ಈ ಒಂದು ಪ್ರಕರಣದಲ್ಲಿ ನನ್ನ ಹೆಸರು ಬರದಂತೆ ನೋಡ್ಕೊಳ್ಳಿ ಅಂತ ಯಾಕೆ ಉಲ್ಲೇಖವನ್ನು ಮಾಡಬೇಕಾಗಿತ್ತು? ಪ್ರದೋಷ್ ಅವರಿಗೆ ಯಾಕೆ 30 ಲಕ್ಷ ಹಣವನ್ನ ಕೊಡಬೇಕಾಗಿತ್ತು? ಯಾಕೆ ಬಂದು ಇವರು ಕೆಲವರು ಸರೆಂಡರ್ ಆಗಬೇಕಾಗಿತ್ತು? 30 ಲಕ್ಷ ಹಣಕ್ಕೆ ಸಂಬಂಧಪಟ್ಟಂತೆ 3 ಜನ ಬಂದು ಸರೆಂಡರ್ ಆಗ್ತಾರೆ. ಕಾರ್ತಿಕ್ ಅಲಿಯಾಸ್ ಕಪ್ಪೆ ಏನಿದ್ದಾನೆ ಆತನು ಕೂಡ ಆದ್ರೆ ಈ ಒಂದು ಪ್ರಕರಣದಲ್ಲಿ ಸರೆಂಡರ್ ಆಗ್ಲಿಕ್ಕೆ ಬರುವಂತವನು. ಇಲ್ಲಿ ಪ್ರಮುಖವಾಗಿ ಆತ ಒಂದು ವಿಚಾರವನ್ನು ಉಲ್ಲೇಖ ಮಾಡ್ತಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.